ಸಂಚಿಕೆ 25 ಕೈಕೇಯಿಯ ಮೇಲಿನ ಕೋಪ. ತಕ್ಷಣ ರಾಜನೇ, ಮೇಲಿನ ಹೆಪ್ಪನ್ನು ಹೀರಿಕೊಂಡ ಮೇಲೆ ಉಳಿಯುವ ನಿಸ್ಸಾರವಾದ ಹೆಂಡವನ್ನು ಕೊಡುವಂತೆ ಜನರಹಿತವಾಗಿ ಭೋಗ ವಸ್ತುಗಳಿಲ್ಲದೆ ಶೂನ್ಯವಾದ ಅಯೋಧ್ಯ ಪಟ್ಟಣವನ್ನು ಭರತನಿಗೆ ಕೊಡಬೇಕೆಂದಿರುವೆಯಾ? ಅದನ್ನು ನನ್ನ ಮಗನು ಎಂದಿಗೂ ಒಪ್ಪುವುದಿಲ್ಲ ಎಂದಳು. ಹೀಗೆ ನಾಚಿಕೆ ಇಲ್ಲದೆ ಎದುರಾಗಿ ನಿಂತು ಕ್ರೂರ ವಾಕ್ಯಗಳನ್ನು ಆಡಿದ ಕೈಕೇಯಿಗೆ ದಶರಥನು ಹೀಗೆ ಹೇಳಿದನು: ದುಷ್ಟೆ, ಸಣ್ಣ ಕರುವಿನ ಮೇಲೆ ಹೊರಲಾರದಷ್ಟು ಭಾರ ಹೇರಿ ಅದು ತತ್ತರಿಸುತ್ತಿರುವಾಗ ಅದನ್ನು ಹಿಂಸಿಸಿ ಹೊಡೆದು ಓಡಿಸುವಂತೆ ನೀನು ನನ್ನ ಮೇಲೆ ಭಾರ ಹೊರಿಸಿ ಅದರಿಂದ ಕಷ್ಟಪಡುತ್ತಿರುವ ನನ್ನನ್ನು ಇನ್ನೂ ಹಿಂಸಿಸುತ್ತಿರುವೆ. ನಿನಗಿತ್ತ ವರದ ಪ್ರಕಾರ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವ ಕಾರ್ಯವು ಆರಂಭವಾಗಿದೆ. ಆದರೆ ವರದ ಪ್ರಕಾರ ಶ್ರೀರಾಮನೊಡನೆ ಯಾರೂ ಹೋಗಕೂಡದೆಂದು ಕೇಳಿಲ್ಲವಲ್ಲ ಎಂದನು. ಕೋಪದಿಂದ ದಶರಥನು ಆಡಿದ ಮಾತನ್ನು ಕೇಳಿದ ಕೈಕೇಯಿಯು ಇನ್ನೂ ಹೆಚ್ಚು ಕೋಪದಿಂದ ಹೇಳಿದಳು: ರಾಜ, ನಿನ್ನ ವಂಶದಲ್ಲಿಯೇ ಸಗರ ಚಕ್ರವರ್ತಿಯು ಅಸಮಂಜನೆಂಬ ತನ್ನ ಜ್ಯೇಷ್ಠ ಪುತ್ರನನ್ನು ಅರಣ್ಯಕ್ಕೆ ಕಳುಹಿಸಿದನು. ಅದೇ ರೀತಿ ಈಗ ಶ್ರೀರಾಮನು ಏಕಾಂಗಿಯಾಗಿ ಅರಣ್ಯಕ್ಕೆ ಹೋಗುವುದು ಉಚಿತವಾಗಿದೆ ಎಂದಳು. ಅಸಂಗತವಾದ ಕೈಕೇಯಿಯ ಮಾತಿನಿಂದ ದಶರಥನು, ಅಲ್ಲಿದ್ದ ಜನರು ನಾಚಿಕೆಗೊಂಡರು. ಇದೆಲ್ಲವನ್ನು ನೋಡುತ್ತಿದ್ದ ಸಿದ್ಧಾರ್ಥನೆಂಬ ವೃದ್ಧ ಮಂತ್ರಿಯು ಕೈಕೇಯಿಗೆ ಹೇಳಿದನು: ಕೈಕೇಯಿ, ನೀನು ಹೇಳುತ್ತಿರುವುದೇನು? ಅಸಮಂಜನಿಗೂ ಶ್ರೀರಾಮನಿಗೂ ಯಾವ ಹೋಲಿಕೆ? ದುರ್ಮತಿಯಾದ ಅಸಮಂಜನು ಬೀದಿಯಲ್ಲಿ ಆಡುತ್ತಿದ್ದ ಮಕ್ಕಳನ್ನು ಸರಿಯೂ ನದಿಯಲ್ಲಿ ಮುಳುಗಿಸಿ ಅದರಿಂದ ವಿನೋದ ಪಡುತ್ತಿದ್ದ. ಅವನ ದುರ್ವಿದ್ಯೆಯನ್ನು ತಡೆಯಲಾರದೆ ಪಟ್ಟಣವಾಸಿಗಳು ಸಗರನಿಗೆ ಕೊಟ್ಟ ಸಲಹೆಯಂತೆ ಅವರಿಗೆ ಪ್ರಿಯವನ್ನುಂಟು ಮಾಡಲು ಆ ತನ್ನ ಮಗನನ್ನು ಸಗರನು ಕಾಡಿಗೆ ಕಳುಹಿಸಿದ. ಆಗಲೂ ಕೂಡ ಸಗರನು ಮಗನಿಗೆ ವಾಹನಾದಿಗಳನ್ನು ಕೊಟ್ಟು ಅವನ ಹೆಂಡತಿಯನ್ನು ಜೊತೆಯಲ್ಲಿ ಕಳುಹಿಸಿದ. ಆದರೆ ಈಗ ಶ್ರೀರಾಮನು ಅಂತಹ ಯಾವ ಪಾಪಕೃತ್ಯವನ್ನು ಮಾಡಿಲ್ಲ. ಆದ್ದರಿಂದ ಶ್ರೀರಾಮನಿಗೆ ರಾಜ್ಯ ಸಂಪತ್ತನ್ನು ತಪ್ಪಿಸುವ ಪ್ರಯತ್ನವನ್ನು ಬಿಡು ಎಂದು ಹೇಳಿದ ಮಹಾಮಂತ್ರಿಯಾದ ಸಿದ್ಧಾರ್ಥನ ಮಾತನ್ನು ಕೈಕೇಯಿ ಕೇಳಲಿಲ್ಲ. ಆಗ ದಶರಥನು ಕೋಪದಿಂದ ಕೈಕೇಯಿಯನ್ನು ಕುರಿತು: ಪಾಪಿನಿಯೇ, ಯಾರ ಮಾತನ್ನು ನೀನು ಕೇಳದೆ ನನ್ನ ಶ್ರೇಯಸ್ಸನ್ನು ನಿನ್ನ ಶ್ರೇಯಸ್ಸನ್ನು ಕೆಡಿಸಿದೆ. ನಿನ್ನ ಹಠವನ್ನು ನೀನು ಬಿಡಲಿಲ್ಲ. ನಾನು ಈಗಲೇ ರಾಜ್ಯವನ್ನು, ಸುಖವನ್ನು, ಧನವನ್ನು ಪರಿತ್ಯಜಿಸಿ ಶ್ರೀರಾಮನ ಜೊತೆ ಕಾಡಿಗೆ ಹೋಗುತ್ತೇನೆ. ನೀನು ಭರತನಿಗೆ ಈ ರಾಜ್ಯವನ್ನು ಕೊಟ್ಟು ಅವನೊಡನೆ ಸುಖವಾಗಿರು ಎಂದನು. ಮಂತ್ರಿ ಸಿದ್ಧಾರ್ಥನ ಮಾತನ್ನು ದಶರಥನು ಕೈಕೇಯಿಗೆ ಹೇಳಿದ ಮಾತುಗಳನ್ನು ಕೇಳಿ ಶ್ರೀರಾಮನು ವಿನಯದಿಂದ ತಂದೆಗೆ ಹೇಳಿದನು: ಮಹಾರಾಜ, ಸಮಸ್ತ ಭೋಗಗಳನ್ನು ತ್ಯಜಿಸಿ ಕಾಡಿಗೆ ಹೊರಟು ಸರ್ವಸಂಗ ಪರಿತ್ಯಾಗ ಮಾಡಿರುವ ನನಗೆ ಚದುರಂಗ ಬಲ, ಧನಕನಕ, ವಸ್ತು ವಾಹನಾದಿಗಳಿಂದ ಯಾವ ಪ್ರಯೋಜನ? ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟ ಮೇಲೆ ಅದನ್ನು ಕಟ್ಟುವ ಹಗ್ಗಕ್ಕೆ ಯಾರು ಅಪೇಕ್ಷಿಸುತ್ತಾರೆ? ಈ ರಾಜ್ಯಕ್ಕೆ ಸಂಬಂಧಿಸಿದ ಎಲ್ಲವನ್ನೂ ನೀನು ಭರತನಿಗೆ ಕೊಡು. ನನಗೆ ಈಗ ಈ ನಾರುಮಡಿಯು, ಗೆಡ್ಡೆ ಗೆಣಸುಗಳನ್ನು ಅಗೆಯಲು ಗುದ್ದಲಿಯೂ ಒಂದು ಮಕರಿಯೂ ಬೇಕಾಗಿರುವುದು. ಅಷ್ಟನ್ನು ತರಿಸಿಕೊಡು ಎಂದನು. ಇದನ್ನೆಲ್ಲ ಕೇಳುತ್ತಿದ್ದ ಕೈಕೇಯಿಯು ಒಡನೆಯೇ ಮುಂಚೆಯೇ ಸಿದ್ಧವಾಗಿಟ್ಟಿದ್ದ ನಾರುಮಡಿಗಳನ್ನು ತಂದು ಶ್ರೀರಾಮನ ಮುಂದೆ ಇಟ್ಟಳು. ಪುರುಷ ಶ್ರೇಷ್ಠನಾದ ಶ್ರೀರಾಮನು ತಕ್ಷಣ ತನ್ನ ರಾಜ ವಸ್ತ್ರಗಳನ್ನು ತೆಗೆದಿಟ್ಟು ನಾರುಮಡಿಯನ್ನುಟ್ಟನು. ಹಾಗೆಯೇ ಲಕ್ಷ್ಮಣನೂ ಸಹ ತನ್ನ ವಸ್ತ್ರಗಳನ್ನು ಬಿಚ್ಚಿ ನಾರುಮಡಿಯುಟ್ಟನು. ಯಾವಾಗಲೂ ರೇಷ್ಮೆ ವಸ್ತ್ರವನ್ನು ಉಡುತ್ತಿದ್ದ ಸೀತಾದೇವಿಯು ತನಗಾಗಿ ಸಿದ್ಧವಾಗಿದ್ದ ನಾರುಮಡಿಯನ್ನು ಕಂಡು ಭಯಗೊಂಡಳು. ಕೈಕೇಯಿಯು ಕೊಟ್ಟ ನಾರುಮಡಿಯನ್ನು ತೆಗೆದುಕೊಂಡು ತನ್ನ ಪತಿಯನ್ನು ಕುರಿತು: ಪ್ರಿಯನೇ, ವನವಾಸಿಗಳಾದ ಪತ್ನಿಯರು ಈ ನಾರುಮಡಿಯನ್ನು ಹೇಗೆ ಉಡುವರು? ನೀನೇ ನನಗೆ ಹೇಳಿಕೊಡಬೇಕು ಎಂದಳು. ಶ್ರೀರಾಮನು ಸೀತಾದೇವಿಯ ಬಳಿಗೆ ಹೋಗಿ ಅವಳ ಕೈಯಲ್ಲಿದ್ದ ನಾರುಮಡಿಯನ್ನು ಅವಳು ಉಟ್ಟಿದ್ದ ರೇಷ್ಮೆಯ ವಸ್ತ್ರದ ಮೇಲೆ ಬಿಗಿದು ಕಟ್ಟಿದನು. ಇದನ್ನು ನೋಡಿ ಅಂತಃಪುರದ ಸ್ತ್ರೀಯರು ಅಳುತ್ತಾ ಶ್ರೀರಾಮನನ್ನು ಕುರಿತು: ಶ್ರೀರಾಮನೇ, ತಂದೆಯ ಆಜ್ಞೆಯ ಪ್ರಕಾರ ಅರಣ್ಯಕ್ಕೆ ಹೋಗಲಿರುವ ನಿನ್ನೊಡನೆ ಸೀತೆಯೂ ಬರಬೇಕೆಂಬ ನಿರ್ಬಂಧವಿಲ್ಲ. ಆದ್ದರಿಂದ ನೀನು ಲಕ್ಷ್ಮಣನನ್ನು ಮಾತ್ರ ಕರೆದುಕೊಂಡು ಹೋಗು. ನೀನು ವಾಪಸ್ಸು ಬರುವವರೆಗೂ ನಾವು ಸೀತಾದೇವಿಯನ್ನಾದರೂ ನೋಡುತ್ತಿರುತ್ತೇವೆ ಎಂದರು. ಆದರೆ ಶ್ರೀರಾಮನು ಇದನ್ನೆಲ್ಲ ಪರಿಗಣಿಸದೆ ಸೀತಾದೇವಿಯ ಸೊಂಟಕ್ಕೆ ನಾರುಮಡಿಯನ್ನು ಕಟ್ಟುತ್ತಿದ್ದನು. ಶ್ರೀರಾಮನು ಸೀತಾದೇವಿಗೆ ವಲ್ಕಲವನ್ನು ಉಡಿಸಿದ ದೃಶ್ಯವನ್ನು ನೋಡುತ್ತಿದ್ದ ಗುರುಗಳಾದ ವಸಿಷ್ಠರು ದುಃಖದಿಂದ ಸೀತೆಯನ್ನು ನಾರುಮುಡಿ ಉಡಬೇಡವೆಂದು ಹೇಳಿ ಕೈಕೇಯಿಗೆ ಹೇಳಿದರು. ದುರ್ಬುದ್ಧಿಯವಳೆ, ಕುಲಕಂಟಕಳಾದ ಕೈಕೇಯಿ,
ರಾಜನನ್ನು ವಂಚಿಸಿ ವರಗಳನ್ನು ಪಡೆದುದಲ್ಲದೆ ಮೇಲೆ ಮೇಲೆ ಮರ್ಯಾದೆ ಮೀರಿ ಹೋಗುತ್ತಿರುವೆ. ಸೀತೆಯು ಕಾಡಿಗೆ ಹೋಗಬೇಕಾಗಿಲ್ಲ. ಅವಳು ಇಲ್ಲಿಯೇ ಇದ್ದು ಸಿಂಹಾಸನಾರೂಢಳಾಗಿ ಶ್ರೀರಾಮನ ಆತ್ಮಭೂತೆಯಾಗಿರುವುದರಿಂದ ರಾಜ್ಯ ಪಾಲನೆಯನ್ನು ನಿರ್ವಹಿಸುತ್ತಾಳೆ. ಒಂದು ವೇಳೆ ವೈದೇಹಿಯು ಶ್ರೀರಾಮನನ್ನು ಅಗಲಿರಲಾರದೆ ಅರಣ್ಯಕ್ಕೆ ಹೊರಟು ಹೋದರೆ ನಾವೆಲ್ಲರೂ ಅವಳನ್ನು ಅನುಸರಿಸಿ ಹೋಗುತ್ತೇವೆ. ಈ ಅಯೋಧ್ಯ ಪಟ್ಟಣದ ಎಲ್ಲರೂ ಶ್ರೀರಾಮನ ಹಿಂದೆ ಹೋಗುತ್ತಾರೆ. ಭರತನು ಶತ್ರುಘ್ನನು ಇಲ್ಲಿ ನಿಲ್ಲುವರೆಂದೆಣಿಸಬೇಡ. ಅವರು ನಾರುಮಡಿಗಳನ್ನುಟ್ಟು ಅಣ್ಣನನ್ನೇ ಹಿಂಬಾಲಿಸುವರು. ಅನಂತರ ಶೂನ್ಯವಾದ ಈ ದೇಶವನ್ನು ನೀನೊಬ್ಬಳೇ ಸ್ವೇಚ್ಛೆಯಾಗಿ ಆಳಬಹುದು. ರಾಮನಿರತಕ್ಕ ಪ್ರದೇಶವೇ ರಾಜ್ಯವು, ಅವನಿಲ್ಲದ ಸ್ಥಳವೇ ಅರಣ್ಯವೆಂದು ತಿಳಿ. ಭರತನು ದಶರಥನಿಗೆ ಹುಟ್ಟಿದವನಾಗಿದ್ದರೂ ತಂದೆಯು ಪ್ರೀತಿಯಿಂದ ಕೊಡದಿರುವ ರಾಜ್ಯವನ್ನು ಆಳಲು ಇಚ್ಛಿಸುವುದಿಲ್ಲ. ನಿನ್ನ ತಂದೆಯ ವಂಶ ಚರಿತ್ರೆಯನ್ನೆಲ್ಲ ಬಲ್ಲ ಭರತನು ನಿನ್ನ ಬಯಕೆಯಂತೆ ನಡೆಯುವುದಿಲ್ಲ. ಪಶು, ಮೃಗ, ಸರ್ಪ, ಪಕ್ಷಿಗಳೂ ಕೂಡ ಶ್ರೀರಾಮನನ್ನು ಅನುಸರಿಸಿ ಹೋಗುವುದನ್ನು ನೀನು ಈಗಲೇ ನೋಡುವೆ. ಆದ್ದರಿಂದ ಸೀತೆಯುಟ್ಟಿರುವ ನಾರುಮಡಿಯನ್ನು ತೆಗೆದು ಹಾಕಿಸಿ ಉತ್ತಮವಾದ ಆಭರಣಗಳನ್ನು ಕೊಟ್ಟು ಕಳುಹಿಸು. ಸೀತೆಯು ತನ್ನ ಇಚ್ಛೆಯಿಂದ ಅರಣ್ಯಕ್ಕೆ ಹೋಗುತ್ತಿದ್ದಾಳೆ. ಆದ್ದರಿಂದ ಅವಳಿಗೆ ಯಾವ ನಿರ್ಬಂಧವನ್ನು ಹಾಕಬೇಕಾಗಿಲ್ಲ ಎಂದರು. ಕುಲಗುರುವಾದ ವಸಿಷ್ಠರು ಹೀಗೆ ಹೇಳಿದರೂ ಪ್ರಿಯ ಪತಿಯ ವೇಷವನ್ನೇ ಅನುಸರಿಸಬೇಕೆಂದುಕೊಂಡು ಸೀತಾದೇವಿಯು ನಾರುಮಡಿಯನ್ನು ತೆಗೆಯಲಿಲ್ಲ. ಶ್ರೀರಾಮನಂತಹ ನಾಥನನ್ನು ಹೊಂದಿಯೂ ನಾರುಮಡಿಯನ್ನುಟ್ಟು ಹೊರಟಿದ್ದ ಸೀತೆಯನ್ನು ನೋಡಿ ಜನರು ದಶರಥನಿಗೆ ಧಿಕ್ಕಾರ ಎಂದು ಗಟ್ಟಿಯಾಗಿ ಕೂಗಿದರು. ಜನರ ನಿಂದಾ ವಾಕ್ಯಗಳನ್ನು ಕೇಳಿ ಪರಮ ದುಃಖಿತನಾದ ದಶರಥನು ನೆಟ್ಟಿಸಿರು ಬಿಡುತ್ತಾ ಕೈಕೇಯಿಗೆ ಹೇಳಿದನು, ಕೈಕೇಯಿ, ನಾರುಮಡಿಯೊಡನೆ ಸೀತಾದೇವಿಯು ಅರಣ್ಯಕ್ಕೆ ಹೋಗುವುದು ಖಂಡಿತ ಉಚಿತವಲ್ಲ. ಸುಕುಮಾರಿಯು ರಾಜಶ್ರೇಷ್ಠ ಜನಕನ ಪುತ್ರಿಯೂ ಆದ ಸೀತೆಯು ಸನ್ಯಾಸಿನಿಯಂತೆ ನಾರು ವಸ್ತ್ರವನ್ನುಟ್ಟು ನಿಂತಿದ್ದಾಳೆ. ಅದನ್ನು ಈಗಲೇ ಅವಳು ಕಳಚಿ ಹಾಕಲಿ. ಸಂಪನ್ನಳಾಗಿ ಸುಖದಿಂದ ತನ್ನ ಪತಿಯೊಡನೆ ಅರಣ್ಯಕ್ಕೆ ತೆರಳಲಿ. ಪಾಪಿಷ್ಟೆಯೇ, ಶ್ರೀರಾಮನಾಗಲಿ ಸೀತಾದೇವಿಯಾಗಲಿ ನಿನಗೆ ಏನು ಅಪರಾಧ ಮಾಡಿರುತ್ತಾರೆ? ರಾಮನನ್ನು ಕಾಡಿಗೆ ಹೊರಡಿಸುವ ಈ ನಿನ್ನ ದುಷ್ಕಾರಕ್ಕೆ ನಿನಗೆ ಯಾವ ಶಿಕ್ಷೆ ಕಾದಿದೆಯೋ? ಸೀತಾದೇವಿಯ ಬಗ್ಗೆ ನೀನು ನಿನ್ನ ವರದಲ್ಲಿ ಏನನ್ನೂ ಕೇಳಿಲ್ಲ. ಆದರೂ ಸೀತೆಯು ನಾರು ಮಡಿಯುಟ್ಟು ವನವಾಸ ಮಾಡುವಂತೆ ಮಾಡಿರುವ ನಿನಗೆ ನರಕ ಯಾತನೆಯೇ ಸರಿ. ಹೀಗೆ ಗೋಳಿಡುತ್ತಾ ಪುತ್ರ ವಿಯೋಗದ ದುಃಖದಿಂದ ಮೂರ್ಛೆಗೊಂಡು ಕೆಳಗೆ ಬಿದ್ದನು. ಮೂರ್ಛೆ ತಳೆದ ನಂತರ ದಶರಥನನ್ನು ಕುರಿತು ಶ್ರೀರಾಮನು ಹೇಳಿದನು, ಧಾರ್ಮಿಕನೇ, ನೀನು ಸಮಸ್ತ ಧರ್ಮವನ್ನು ತಿಳಿದವನು. ನಿನ್ನಲ್ಲಿ ನನ್ನದೊಂದು ವಿಜ್ಞಾಪನೆ ಇದೆ. ನನ್ನ ತಾಯಿಯಾದ ಯಶಸ್ವಿನಿಯಾದ ಕೌಸಲ್ಯೆ ವೃದ್ಧೆಯಾಗಿರುವಳು. ನಿನ್ನನ್ನು ಅವಳು ನಿಂದಿಸಳು. ಅವಳು ಶೋಕ ಸಾಗರದಲ್ಲಿ ಮುಳುಗಿದ್ದಾಳೆ. ಇವಳನ್ನು ನೀನು ಮೊದಲಿಗಿಂತಲೂ ಹೆಚ್ಚಾಗಿ ಆದರಿಸಬೇಕು. ಆಗ ಅವಳು ನನ್ನ ಸ್ಮರಣೆಯಿಂದಲಾದರೂ ಜೀವಿಸಿಕೊಂಡಿರುವಳು. ನನ್ನ ವಿರಹ ದುಃಖದಿಂದ ಅವಳು ಕೊರಗಿ ಸಾಯದಂತೆ ನೋಡಿಕೊಳ್ಳುವ ಭಾರವು ನಿನ್ನದಾಗಿದೆ ಎಂದನು. ಶ್ರೀರಾಮನ ಮಾತನ್ನು ಕೇಳಿ ಅವನ ಮುನಿವೇಶವನ್ನು ನೋಡಿ ದಶರಥನು ಅವನ ಪತ್ನಿಯರು ಮೂರ್ಛೆ ಹೊಂದಿದರು. ಸ್ವಲ್ಪ ಕಾಲ ನಂತರ ಮೂರ್ಛೆಯಿಂದ ಎದ್ದರು. ರಾಜನಿಗೆ ಶ್ರೀರಾಮನನ್ನು ನೋಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಶ್ರೀರಾಮನನ್ನು ನೋಡಿ ಹೇಳಿದನು, ನಾನು ಹಿಂದಿನ ಜನ್ಮದಲ್ಲಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿರಬೇಕು. ಅದರ ಫಲವಾಗಿಯೇ ಇಂದು ನನಗೆ ಈ ದುಸ್ಥಿತಿ ಒದಗಿ ಬಂದಿದೆ. ಕೈಕೇಯಿಯು ನನ್ನನ್ನು ಇಷ್ಟು ಸಂಕಟಪಡಿಸುತ್ತಿದ್ದರೂ ನನಗೆ ಮರಣವು ಪ್ರಾಪ್ತವಾಗಲಿಲ್ಲ. ಅಗ್ನಿಯಂತೆ ತೇಜಸ್ವಿಯಾದ ಶ್ರೀರಾಮನು ತನ್ನ ರಾಜಯೋಗ್ಯವಾದ ವಸ್ತ್ರಗಳನ್ನು ಕಳಚಿ ನಾರು ಮಡಿಯನ್ನುಟ್ಟು ನಿಂತಿರುವುದನ್ನು ನೋಡುತ್ತಿದ್ದೇನೆ. ಆದರೂ ನನ್ನ ಪ್ರಾಣವು ಹೋಗಲಿಲ್ಲ. ನನ್ನನ್ನು ವಂಚಿಸಿರುವ ಕೈಕೇಯಿಯೊಬ್ಬಳಿಂದ ಸಕಲ ಪ್ರಾಣಿಗಳು ಶ್ರೀರಾಮನ ವಿರಹ ವೇದನೆಯನ್ನು ಅನುಭವಿಸುತ್ತಿರುವರು. ಹೀಗೆ ಹೇಳಿ ಕಣ್ಣೀರಿಡುತ್ತಾ ರಾಮ ಎಂದು ಕೂಗಿ ಪ್ರಜ್ಞೆ ತಪ್ಪಿದನು. ಸ್ವಲ್ಪ ಕಾಲ ಕಳೆದ ಮೇಲೆ ಚೇತರಿಸಿಕೊಂಡು ಸುಮಂತ್ರನಿಗೆ ಹೇಳಿದನು, ಸುಮಂತ್ರ, ವಿಲಾಸಾರ್ಥವಾದ ರಥಕ್ಕೆ ಶ್ರೇಷ್ಠವಾದ ಕುದುರೆಗಳನ್ನು ಕಟ್ಟಿ ಆ ರಥದಲ್ಲಿ ಶ್ರೀರಾಮನನ್ನು ಕರೆದುಕೊಂಡು ಹೋಗಿ ಈ ರಾಜ್ಯದ ಗಡಿಯನ್ನು ದಾಟಿಸಿ ಬಾ. ತಂದೆ ತಾಯಿಗಳಿಬ್ಬರೂ ಸೇರಿ ವೀರನಾದ ಮಗನನ್ನು ಕಾಡಿಗೆ ಕಳುಹಿಸುವಂತಾಯಿತು. ಸೌಜನ್ಯಕ್ಕೆ ಇದು ಕಾಲವಲ್ಲವೆಂದು ತೋರುತ್ತದೆ ಎಂದನು. ಸುಮಂತ್ರನು ದಶರಥನು ಹೇಳಿದಂತೆಯೇ ಉತ್ತಮವಾದ ರಥವನ್ನು ತಂದು ಶ್ರೀರಾಮನನ್ನು ಸಮೀಪಿಸಿ ರಥವು ಸಿದ್ಧವಾಗಿದೆ ಎಂದು ತಿಳಿಸಿದನು. ನಂತರ ದಶರಥನು
ದೇಶ ಕಾಲ ಸ್ಥಿತಿಗಳನ್ನು ಚೆನ್ನಾಗಿ ತಿಳಿದಿದ್ದ ಧನಾಧ್ಯಕ್ಷನನ್ನು ಕರೆಯಿಸಿ ಅವನ ಮೂಲಕ 14 ವರ್ಷಗಳವರೆಗೆ ಸಾಕಾಗುವಷ್ಟು ಶ್ರೇಷ್ಠವಾದ ಉಡುಗೆಗಳನ್ನು ಆಭರಣಗಳನ್ನು ವೈದೇಹಿಗೆ ಕೊಡಿಸಿದನು. ತಕ್ಷಣ ಸೀತೆಯು ಆ ಆಭರಣಗಳಿಂದ ವಸ್ತ್ರಗಳಿಂದಲೂ ತನ್ನ ಮೈಯನ್ನು ಅಲಂಕರಿಸಿಕೊಂಡಳು. ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ತನ್ನ ಕಾಂತಿಯಿಂದ ಬೆಳಗುತ್ತಿದ್ದ ಸೀತೆಯನ್ನು ಕೌಸಲಿಯು 2 ಬಾಹುಗಳಿಂದಲೂ ಅಪ್ಪಿಕೊಂಡಳು. ನೆತ್ತಿಯನ್ನು ಆಘ್ರಾಣಿಸಿ ಸೀತೆಯನ್ನು ಕುರಿತು ಹೇಳಿದಳು, ಸೌಭಾಗ್ಯವತಿಯೇ, ಲೋಕದಲ್ಲಿ ಅನೇಕ ಸ್ತ್ರೀಯರು ತಮ್ಮ ಪತಿಗಳಿಗೆ ಏನಾದರೂ ಕಷ್ಟ ಬಂದಾಗ ಅವರನ್ನು ಅನಾದರಿಸುವರು. ಅನುಕೂಲ ದೆಸೆಯಲ್ಲಿದ್ದಾಗ ಪತಿಯಿಂದ ಹೆಚ್ಚು ಹೆಚ್ಚು ಸೌಖ್ಯವನ್ನು ಅನುಭವಿಸಿದ್ದರೂ ಏನಾದರೂ ಸ್ವಲ್ಪ ವಿಪತ್ತು ಒದಗಿದರೂ ಗಂಡನನ್ನು ಅಲಕ್ಷ್ಯ ಮಾಡುತ್ತಾರೆ. ಸ್ತ್ರೀಯರು ಅನೇಕವಾಗಿ ಚಂಚಲವಾದ ಮನಸ್ಸುಳ್ಳವರು. ಉತ್ತಮ ಕುಲದಲ್ಲಿ ಜನಿಸಿ ಸತ್ಯದಲ್ಲಿ ಗುರು ಹಿರಿಯರಲ್ಲಿ ಗೌರವವಿರುವ ಸ್ತ್ರೀಯರಿಗೆ ಪತಿಯೊಬ್ಬನೇ ಪರಮ ಪಾವನನಾದ ವಸ್ತು. ನನ್ನ ಮಗನು ಅರಣ್ಯಕ್ಕೆ ಕಳುಹಿಸಲ್ಪಟ್ಟಿದ್ದಾನೆಂದು ನೀನು ಅವನನ್ನು ತಿರಸ್ಕರಿಸಬೇಡ. ಅವನು ನಿರ್ಧನನಾಗಿರಲಿ ಧನವಂತನಾಗಿರಲಿ, ಅವನು ನಿನಗೆ ದೇವ ಸ್ವರೂಪನು ಎಂದಳು. ಕೌಸಲ್ಯ ಮಾತುಗಳನ್ನು ಕೇಳಿ ಸೀತೆಯು ತನ್ನ ಅತ್ತೆಗೆ ಕೈ ಮುಗಿದುಕೊಂಡು ಹೇಳಿದಳು, ಅಮ್ಮ, ಆರ್ಯೆಯಾದ ನಿನ್ನ ಅನುಶಾಸನದಂತೆಯೇ ನಾನು ನಡೆದುಕೊಳ್ಳುವೆನು. ಪತಿಯ ವಿಷಯದಲ್ಲಿ ನಡೆದುಕೊಳ್ಳುವುದರ ಬಗ್ಗೆ ನನ್ನ ತಾಯಿ ತಂದೆಯರೂ ಹೇಳಿರುವರು. ಚಂದ್ರನನ್ನು ಪ್ರಭೆಯು ಅಗಲದಿರುವಂತೆ ನಾನು ಧರ್ಮವನ್ನು ಬಿಟ್ಟು ಅಗಲುವುದಿಲ್ಲ. ತಂತಿ ಇಲ್ಲದೆ ವೀಣೆಯು ನುಡಿಯದು, ಚಕ್ರವಿಲ್ಲದೆ ರಥವು ಓಡುವುದಿಲ್ಲ. ಹಾಗೆಯೇ ಅನೇಕ ಮಕ್ಕಳನ್ನು ಹಡೆದಿದ್ದರೂ ಪತಿ ಇಲ್ಲದಿದ್ದರೆ ಅವಳಿಗೆ ಸುಖವಿಲ್ಲ. ಪತಿಯೊಬ್ಬನೇ ಅಮಿತವಾದ ಸುಖವನ್ನು ಕೊಡಬಲ್ಲನು. ಹೆಂಗಸರಿಗೆ ಪತಿಯೇ ದೈವವೆಂಬುದನ್ನು ದೃಢವಾಗಿ ನಾನು ನಂಬಿರುತ್ತೇನೆ ಎಂದಳು. ಹೃದಯಂಗಮವಾದ ಸೀತಾದೇವಿಯ ಮಾತನ್ನು ಕೇಳಿ ಕೌಸಲ್ಯೆಯು ಆನಂದ ಬಾಷ್ಪವನ್ನು ಸುರಿಸಿದಳು. ನಂತರ ಶ್ರೀರಾಮನು ತಾಯಿಗೆ ಕೈ ಮುಗಿದು, ಅಮ್ಮ, ದುಃಖಿಸಬೇಡ. ತಂದೆಯನ್ನು ಚೆನ್ನಾಗಿ ನೋಡಿಕೊ. 14 ವರ್ಷಗಳು ಬೇಗ ಕಳೆಯುತ್ತವೆ. ಪಿತೃವಾಕ್ಯವನ್ನು ಪರಿಪಾಲಿಸಿ ಬೇಗ ನಿನ್ನನ್ನು ಬಂದು ಸೇರುತ್ತೇನೆ ಎಂದು ಹೇಳಿ ಅಲ್ಲಿ ಇದ್ದ ತನ್ನ ಇತರ ಮಾತೆಯರನ್ನು ಕಂಡು ಬದ್ಧಾಂಜಲಿಯನಾಗಿ ಹೇಳಿದನು, ಮಾತೆಯರೇ, ಅಜ್ಞಾನದಿಂದಾಗಲಿ ನಿಮ್ಮಗಳಲ್ಲಿರುವ ಸಲಗೆಯಿಂದಾಗಲಿ ನಾನು ಯಾವ ಅಪರಾಧವನ್ನು ಮಾಡಿದ್ದರೂ ಮನ್ನಿಸಿ ನನ್ನ ವನವಾಸ ಪ್ರಯಾಣಕ್ಕೆ ಅನುಮತಿ ಕೊಡಿರಿ ಎಂದು ಪ್ರಾರ್ಥಿಸಿದನು. ಶ್ರೀರಾಮನ ಮಾತನ್ನು ಕೇಳಿ ಆ ರಾಜಸ್ತ್ರೀಯರು ಗಟ್ಟಿಯಾಗಿ ಅಳಲಾರಂಭಿಸಿದರು. ಹೀಗೆ ದಶರಥನ ಅರಮನೆಯು ಅಂದು ದುಃಖಕರವಾಗಿ ತೋರುತ್ತಿತ್ತು. ನಂತರ ಸೀತಾ, ರಾಮ, ಲಕ್ಷ್ಮಣರು ಕೈ ಮುಗಿದುಕೊಂಡು ದಶರಥನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿದರು. ಶ್ರೀರಾಮನು ತಂದೆಯ ಅನುಮತಿ ಪಡೆದು ಸೀತೆಯೊಡನೆ ತಾಯಿಗೆ ನಮಸ್ಕರಿಸಿದನು. ಬಳಿಕ ಲಕ್ಷ್ಮಣನು ಕೌಸಲ್ಯಗೆ ನಮಸ್ಕರಿಸಿ ತನ್ನ ತಾಯಿಯಾದ ಸುಮಿತ್ರಾದೇವಿಯ ಪಾದಗಳನ್ನು ಮುಟ್ಟಿ ನಮಿಸಿದನು. ಸುಮಿತ್ರೆಯು ಲಕ್ಷ್ಮಣನನ್ನು ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಹೇಳಿದಳು, ಪುತ್ರ, ಶ್ರೀರಾಮನು ಸೀತಾ ಸಮೇತನಾಗಿ ಕಾಡಿಗೆ ಹೊರಟಿರುವನು. ನೀನು ಅವನೊಡನೆ ಹೋಗಿ ಅವನ ಶುಶ್ರೂಷೆ ಮಾಡುವುದಕ್ಕಾಗಿಯೇ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿರುವೆ. ನೀನು ಬಹಳ ಎಚ್ಚರಿಕೆಯಿಂದ ಇದ್ದು ಆತನನ್ನು ಕಾಡಿನಲ್ಲಿ ರಕ್ಷಿಸಬೇಕು. ಶ್ರೀರಾಮನು ರಾಜ್ಯವಿಲ್ಲದವನಾಗಲಿ ರಾಜ್ಯ ಸಮೃದ್ಧನಾಗಿರಲಿ, ಆತನೇ ನಿನಗೆ ಗತಿಯು. ಜ್ಯೇಷ್ಠಾನುವರ್ತನೆ ಎಂಬ ಸನಾತನವಾದ ಆಚರಣೆಯು ನಮ್ಮ ಇಕ್ಷ್ವಾಕು ವಂಶದ ಧರ್ಮ. ನಿನ್ನ ಪ್ರಾಣಕ್ಕೆ ಹಾನಿಯುಂಟಾಗುವ ಸಂಭವ ಬಂದರೂ ನೀನು ರಾಮನನ್ನೇ ನಂಬಿರಬೇಕು. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾ ಮಠವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ನೀನು ಶ್ರೀರಾಮನನ್ನೇ ತಂದೆಯಾದ ದಶರಥನೆಂದು ಭಾವಿಸು, ಸೀತೆಯನ್ನೇ ನಾನೆಂದು ಭಾವಿಸು, ಅರಣ್ಯವನ್ನೇ ಅಯೋಧ್ಯೆ ಎಂದು ತಿಳಿ. ಈ ಭಾವನೆಯಿಂದ ಸುಖವಾಗಿ ಪ್ರಯಾಣ ಮಾಡು ಎಂದಳು.